ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಫುಲ್ಲು ರೆಡಿಯಾಗಿರುವಂತಹ ಬ್ಲೌಸ್ಗೆ ಪೈಪಿಂಗ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ಲೀವ್ಗೋಸ್ಕರ ಸ್ಟ್ರೈಟ್ ಆಗಿರೋ ಬಟ್ಟೆನ ಜಾಯಿಂಟ್ ಮಾಡ್ಕೊಳ್ತಿದ್ದೀನಿ. 1 ಇಂಚಷ್ಟು ಅಗಲ ತಗೊಂಡಿದ್ದೀನಿ. ಇದನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ಈ ಬಟ್ಟೆ ಬಂದು ಗೋಲ್ಡನ್ ಕಲರ್ ಬಟ್ಟೆ. ಅದನ್ನು ನಾನು ಎಕ್ಸ್ಟ್ರಾ ಬಟ್ಟೆ ತಗೊಂಡು ಉದ್ದಕ್ಕೆ ಕಟ್ ಮಾಡಿ ಈಗ ಸ್ಲೀವ್ಗೆ ಅಟ್ಯಾಚ್ ಮಾಡ್ಕೋಬೇಕು. 2 ಸ್ಲೀವ್ಗೆ ಆಗೋ ಥರ ಸ್ಟ್ರೈಟ್ ಇರೋದನ್ನೇ ತಗೊಂಡಿದ್ದೀನಿ. ಕ್ರಾಸ್ ಬಟ್ಟೆ ಏನು ತಗೊಂಡಿಲ್ಲ. ಇದನ್ನು ಒಂದು ಸೈಡಲ್ಲಿ 1/4 ಇಂಚಷ್ಟು ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತೀನಿ. ಆನಂತರ ನಾನು ಬಾಡಿ ಪೀಸು ಸ್ಲೀವ್ಗೆ ಅಟ್ಯಾಚ್ ಮಾಡ್ಕೊತೀನಿ. ಇವಾಗ ಅದ್ರ ಕಚ್ಚಾ ಕೆಳಗಡೆ ಬರೋ ಥರ ಇಟ್ಟು ಅದ್ರ ಮೇಲೆ ಬಟ್ಟೆನ ಸೀದಾ ಇಟ್ಟಿದ್ದೀನಿ. ಉಲ್ಟಾ ನಾನು ಸ್ಟಿಚ್ ಹಾಕ್ಕೊಳ್ತಾ ಇರೋ ಕಡೆಗಿದೆ. ಈ ರೀತಿ 1/4 ಇಂಚು ಕೊನೆಗೆ 2 ದಾರ ಬಟ್ಟೆ ಎಕ್ಸ್ಟ್ರಾ ಇರಬೇಕು. ಆ ಥರ ಬಿಟ್ಟು ನೋಡಿ, ಉಲ್ಟಾ ಸೈಡು ಮೇಲ್ಗಡೆ ಭಾಗದಲ್ಲಿದೆ. ಗೋಲ್ಡನ್ ಕಲರ್ ಬಟ್ಟೆ ಏನಿದೆ ಎಕ್ಸ್ಟ್ರಾ ಬಟ್ಟೆ ತಗೊಂಡಿರೋದು ಅದ್ರ ಮೇಲೆ ಉಲ್ಟಾ ಇದೆ. ಈ ರೀತಿ ಇಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೀದಾ ಇದೆ ನೋಡಿ. ಎಕ್ಸ್ಟ್ರಾ ಬಟ್ಟೆನ ಫೋಲ್ಡ್ ಮಾಡಿದಾಗ ಪೈಪಿಂಗಿಂದ ಆಚೆ ಬರಬಾರ್ದು ಅಂತ ಕಟ್ ಮಾಡಿಕೊಂಡೆ. ಆನಂತರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಇದು ಸ್ಲೀವ್ಗೆ ಪೈಪಿಂಗು ರೆಡಿಯಾಗುತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಅಂದರೆ ಪೈಪಿಂಗ್ ಮೇಲಾಗ್ಲೂ ಬಟ್ಟೆ ಮಧ್ಯಕ್ಕೆ ಬರಬೇಕಿದು. ಪೈಪಿಂಗ್ ಮೇಲೆ ಬರಬಾರ್ದು. ಅಂದರೆ ಗೋಲ್ಡನ್ ಕಲರ್ ಬಟ್ಟೆ ಮೇಲೆ ಸ್ಟಿಚಿಂಗು ಬರಬಾರ್ದು, ಆವಾಗ ಚೆನ್ನಾಗಿ ಕಾಣಲ್ಲ. ಈ ರೀತಿ ಒಂದು ಸ್ಲೀವ್ಗೆ ಹಾಕ್ಕೊಂಡೆ. ಇನ್ನೂ ಒಂದು ಸ್ಲೀವ್ನ ನೋಡಿ ಈ ರೀತಿ ಹಾಕ್ಕೊಳ್ತೀನಿ. ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕ್ಕೋಬೇಕು. ಇವಾಗ ಸ್ಲೀವ್ಗೆ ಪೈಪಿಂಗ್ ರೆಡಿ ಆಯಿತು. ಆನಂತರ ನಾನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ಪೈಪಿಂಗು ಸುಲಭವಾಗಿ ನಾವು ಸ್ಲೀವ್ಗೆ ಹಾಕ್ಕೋಬೋದು. ಹಾಗೆಯೇ ನೆಕ್ಕಿಗೂ ನೋಡಿ ಫುಲ್ ರೆಡಿಯಾಗಿದೆ ಬ್ಲೌಸು. ಸೈಡ್ ಅಟ್ಯಾಚ್ ಮಾಡಿಲ್ಲ ನಾನು, ಸ್ಲೀವ್ಗೆ ಪೈಪಿಂಗ್ ಹಾಕಬೇಕು ಅನ್ನೋದಕ್ಕೋಸ್ಕರ. ನೆಕ್ಕೆಲ್ಲ ರೆಡಿಯಾಗಿದೆ. ಕ್ಯಾನ್ವಾಸ್ ಹಾಕಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ 1 ಇಂಚಷ್ಟು ಕ್ರಾಸ್ ಬಟ್ಟೆನ ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡಿಕೊಂಡು 2 ಪೀಸ್ನ ಜಾಯಿಂಟ್ ಮಾಡ್ಕೊಳ್ತೀನಿ. ಈ ರೀತಿ ಜಾಯಿಂಟ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂದು ಸೈಡಲ್ಲಿ 1/4 ಇಂಚು ಫೋಲ್ಡ್ ಮಾಡ್ಕೊಳ್ತೀನಿ. ಉದ್ದಕ್ಕೂ ಸ್ಟಿಚ್ ಮಾಡ್ಕೊಳ್ತೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿರೋ ಬಟ್ಟೆನ ನಾವು ಡೈರೆಕ್ಟಾಗಿ ನೆಕ್ಗೆ ಕೊಟ್ಕೋಬೋದು. ಕ್ಲೋಸ್ ಆಗೋ ಕಡೆ ಈ ರೀತಿ ಫೋಲ್ಡ್ ಮಾಡಿರೋದ್ರಿಂದ ನೀಟಾಗಿ ಕ್ಲೋಸ್ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಸುತ್ತ ನಾವು ಪೈಪಿಂಗ್ ಬಟ್ಟೆ ಏನು ತಗೊಂಡಿದ್ದೀವಿ ಅದನ್ನು ಉದ್ದಕ್ಕೂ 1/4 ಇಂಚ್ ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಳ್ತೀನಿ. ಇವಾಗ ಇದನ್ನು ನೋಡಿ ಸೀದಾ ಭಾಗದಲ್ಲಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಉಲ್ಟಾ ಕಡೆ ನಾನೇನು 1/4 ಇಂಚು ಕಿನ್ನರಿ ಏನು ಹೊಲಿಗೆ ಹಾಕ್ಕೊಂಡಿದ್ದೀನಿ ಕ್ಯಾನ್ವಾಸ್ ಮೇಲೆ, ನಾನು ಫ್ರಂಟ್ಗೂ ಕ್ಯಾನ್ವಾಸ್ನೇ ಕೊಟ್ಕೊಂಡಿದ್ದೀನಿ. ಬೇಗ ಕೆಲಸ ಆಗುತ್ತೆ. ಹಾಗೆ ಎಕ್ಸ್ಟ್ರಾ ಬಟ್ಟೆ ಕೊಡೋಂಗಿರಲ್ಲ ಕ್ರಾಸ್ ಪಟ್ಟಿನ ಅನ್ನೋದಕ್ಕೋಸ್ಕರ ನಾನು ಫ್ರಂಟು ಬ್ಯಾಕು ಎರಡಕ್ಕೂ ಕ್ಯಾನ್ವಾಸ್ ಕೊಟ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ. ನಾವೇನು ಕಿನ್ನರಿ ಹೊಲಿಗೆ ಹಾಕಿರ್ತೀವಿ ಉಲ್ಟಾ ಕಡೆ ನಾನಿವಾಗ ಹೊಲಿಗೆ ಹಾಕ್ಕೊಂಡಿದ್ದು, ಸೀದಾ ಕಡೆ ನಾನು ಎಕ್ಸ್ಟ್ರಾ ಪೈಪಿಂಗ್ ಬಟ್ಟೆನ ಇಟ್ಕೊಂಡಿದ್ದೆ. ಇವಾಗ ಈ ರೀತಿ ಫೋಲ್ಡ್ ಮಾಡಿ ನಾವು ಪೈಪಿಂಗು ಮಧ್ಯ ಭಾಗಕ್ಕೆ ಅಂದರೆ ಸ್ಟಿಚಿಂಗ್ ಏನಾಗಿರುತ್ತೆ ಅಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ನಿಧಾನಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಆವಾಗ ಪೈಪಿಂಗ್ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ರೆಡಿಯಾಗಿರೋ ಫುಲ್ ರೆಡಿಯಾದಾಗ ಬ್ಲೌಸು ನಾವು ಪೈಪಿಂಗ್ನ ಈ ರೀತಿ ಕೊಟ್ಕೋಬೋದು. ಸ್ಟ್ರೈಟ್ ಬಟ್ಟೆಯಲ್ಲೂ ಅಂದರೆ ಅದು ಪಿಂಜೋಗಬಾರ್ದು ಬಟ್ಟೆ. ಆ ರೀತಿ ಬಟ್ಟೆಯಲ್ಲೂ ಸೇಮ್ ಇದೇ ಥರ ಪ್ರೊಸೀಜರಲ್ಲಿ ಕೊಟ್ಕೋಬೋದು ಪೈಪಿಂಗ್ನ. ಅದೂ ತುಂಬ ಚೆನ್ನಾಗಿ ಬರುತ್ತೆ. ಬಟ್ಟೆ ಪಿಂಜಬಾರ್ದು ಅಷ್ಟೇ. ಪಿಂಜೋಗೋ ಬಟ್ಟೆ ಆದರೆ ನಾವು ಕೊಡ್ತಾ ಇದ್ದಂಗೆ ಓಪನ್ ಆಗಿಬಿಡ್ತವೆ. ಆ ಥರ ಇದ್ದಾಗ ಕ್ರಾಸ್ ಬಟ್ಟೆನ ಕೊಟ್ಕೊಳ್ಳಿ. ಈ ರೀತಿ ಸುತ್ತ ಭಾಗಕ್ಕೂ ಇದನ್ನು ಫೋಲ್ಡ್ ಮಾಡ್ಕೊಳ್ತಾ ಬಟ್ಟೆ ಫೋಲ್ಡ್ ಮಾಡ್ಕೊಳ್ತಾ ಪೈಪಿಂಗ್ನ ಕೊಟ್ಕೊಳ್ತೀನಿ. ಈ ರೀತಿ ಮೆಥಡಲ್ಲೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಹೇಗೆ ಬಂತು ಅಂತ ತಿಳಿಸಿ ಕಮೆಂಟ್ಗಳನ್ನ ಮಾಡಿ.
ನಮಗೆ ಮುಂದೆ ವೀಡಿಯೋಗಳು ಹಾಕೋದಕ್ಕೆ ಪ್ರೋತ್ಸಾಹಿಸಿದಂಗಾಗತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ಮೆಥಡನ್ನು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ರೆಡಿಯಾಗಿದೆ ನೋಡಿ. ಎಲ್ಲಾದ್ರೂ ಪೈಪಿಂಗ್ ಬಿಟ್ಟೋಗಿದ್ರೆ ಅದನ್ನು ಹೇಮಿಂಗ್ ಮಾಡ್ಕೋಬೋದು. ಈ ರೀತಿ ಬಂದಿದೆ ನೋಡಿ. ಧನ್ಯವಾದಗಳು.